ಲ್ಯಾಂಡ್ ಲ್ಯಾಂಡ್ ಲ್ಯಾಂಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಲ್ಯಾಂಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರೆಸೆಂಟ್ ಮತ್ತು ಫ್ಯೂಚರ್ ಯಾವುದಾದ್ರೂ ಒಂದು ಸಾರಿ ಆದರೂ ಕೂಡ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜಮೀನು ಖರೀದಿ ಅನ್ನೋದು ಅದೊಂದು ಡ್ರೀಮ್ ಆಗಿರುತ್ತೆ. ಅಂಥ ಡ್ರೀಮನ್ನು ನೀವು ಯಾವುದೇ ರೀತಿ ಮೋಸಕ್ಕೆ ಸಿಲುಕಬಾರ್ದು ಮತ್ತು ನಿಮಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತಲೇ ಈ ಒಂದು ವಿಡಿಯೋದಲ್ಲಿ ನಾವು ಜಮೀನು ಖರೀದಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಮೀನನ್ನು ಖರೀದಿ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ಯಾವ ದಾಖಲೆಗಳನ್ನು ನಾವು ವೆರಿಫೈ ಮಾಡಬೇಕು ಮತ್ತು ಯಾವ ಯಾವ ದಾಖಲೆಗಳಿದ್ದರೆ ಆ ಜಮೀನನ್ನು ಖರೀದಿ ಮಾಡಲು ಯೋಗ್ಯವಾಗಿದೆ ಅನ್ನೋದ್ರ ಬಗ್ಗೆ. ಒಂದು ಜಮೀನನ್ನು ಖರೀದಿ ಮಾಡಲು ಪ್ರಮುಖವಾಗಿ 4 ಹಂತಗಳನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಹಂತ ತಾಯಿ ಪತ್ರ ಮತ್ತು ಮದರ್ ಡೇಡ್ ಅಂತ ಕರಿತೀವಿ. ಈ ಒಂದು ತಾಯಿ ಪತ್ರದಲ್ಲಿ ಪ್ರಸ್ತುತ ಮಾಲೀಕ ಯಾರು ಮತ್ತು ಆ ಪ್ರಸ್ತುತ ಮಾಲೀಕನಿಗೆ ಆ ಜಮೀನು ಯಾವ ಮೂಲಗಳಿಂದ ಬಂತು ಅನ್ನೋದು ಕೂಡ ಈ ಒಂದು ಪ್ರಮಾಣ ಪತ್ರದಲ್ಲಿ ನಾವು ತಿಳಿದುಕೊಳ್ಳಬಹುದು. ಅಂದರೆ ಏನೋ ಗಿಫ್ಟ್ಗಳ ಮೂಲಕ ಬಂತು, ಅಥವಾ ಬಳವಳಿ ಮೂಲಕ ಬಂತು, ಅಥವಾ ಆನ್ಸಿಸ್ಟರ್ ಪ್ರಾಪರ್ಟಿಯಿಂದ ಬಂತ, ಅಥವಾ ಆ ಜಮೀನನ್ನು ತಾನೇ ಸ್ವತಃ ಖರೀದಿ ಮಾಡಿದ್ನ ಅನ್ನೋದು ಕೂಡ ಈ ಒಂದು ತಾಯಿ ಪತ್ರದಲ್ಲಿ ನಾವು ತಿಳಿದುಕೊಳ್ಳಬಹುದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ RTC, ರೆಕಾರ್ಡ್ಸ್ ಆಫ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್ ಅಂತಲೂ ಹೇಳ್ಬೋದು, ಅಂದರೆ ಪಹಣಿ ಅಂತಲೂ ನಾವು ಹೇಳ್ಬೋದು. ಈ ಒಂದು RTCಯಲ್ಲಿ ಸರ್ಕಾರ ಆ ಜಮೀನಿಗೆ ನೀಡಿರ್ತಕ್ಕಂಥ ಪರ್ಟಿಕ್ಯುಲರ್ ಒಂದು ಸರ್ವೆ ನಂಬರ್ ಇರುತ್ತೆ ಮತ್ತು ಇಸಾ ನಂಬರ್ ಇರುತ್ತೆ, ಮತ್ತು ಆ ಪ್ರಸ್ತುತ ಆ ಜಮೀನಿನ ಮಾಲೀಕ ಯಾರು, ಮತ್ತು ಆ ಜಮೀನು ಯಾವ ಮಣ್ಣನ್ನು ಒಳಗೊಂಡಿದೆ, ಹಾಗೂ ಆ ಜಮೀನಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೆಯಲು ಸೂಕ್ತ ಅನ್ನೋದು ಕೂಡ ಎಲ್ಲ ಸಂಪೂರ್ಣ ವಿವರವನ್ನು ಈ ಒಂದು RTCಯನ್ನು ಒಳಗೊಂಡಿರುತ್ತೆ. ಥರ್ಡ್ ಒನ್ ಈಸ್ ಋಣಭಾರ ಪ್ರಮಾಣ ಪತ್ರ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತಲೂ ನಾವು ಕರಿತೀವಿ. ಈ ಒಂದು EC ಸರ್ಟಿಫಿಕೇಟ್ನ ಸಬ್ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಮಾತ್ರ ನೀಡ್ತಾರೆ, ಅಂದರೆ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ. ಈ ಒಂದು EC ಕಳೆದ 15ರಿಂದ 30 ವರ್ಷಗಳನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಜಮೀನಿನ ಮೇಲೆ ಯಾವುದಾದ್ರೂ ಸರ್ಕಾರದ ಸಾಲ ಇದೆಯೋ, ಅಥವಾ ಕೋರ್ಟ್ನ ಏನಾದರೂ ಕೇಸ್ ಇದೆಯೋ, ಅಥವಾ ಬೇರೆ ಯಾವುದಾದ್ರೂ ಪ್ರೈವೇಟ್ ಸಾಲ ಇದೆಯೋ, ಎಲ್ಲವನ್ನು ಕೂಡ ಈ ECಯಲ್ಲಿ ಕೂಡ ನೋಂದಣಿ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ECಯನ್ನು ಅತಿ ಜಾಗರೂಕತೆಯಿಂದ ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೋರ್ತ್ ಒನ್, ಖಾತಾ ಪ್ರಮಾಣ ಪತ್ರ, ನಥಿಂಗ್ ಬಟ್ ಈ ಖಾತಾ. ಈ ಒಂದು ಪ್ರಮಾಣ ಪತ್ರವನ್ನು ಗ್ರಾಮ ಪಂಚಾಯತಿ ಆಗಿರ್ಬೋದು, ಅಥವಾ ನಗರಸಭೆ ಆಗಿರ್ಬೋದು, ಅಥವಾ ಪುರಸಭೆ ಆಗಿರ್ಬೋದು, BBMP, ಆ ಒಂದು ಜಮೀನು ಯಾವುದರ ವ್ಯಾಪ್ತಿಯಲ್ಲಿ ಬರುತ್ತೋ ಸೊ ಆ ಒಂದು ವಿಭಾಗದ ಕಚೇರಿಯವರು ಈ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ. ಇದರ ಪ್ರಮಾಣ ಪತ್ರ ಉದ್ದೇಶ ಇಷ್ಟೇ, ಈ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಇದೆ ಅಲ್ವಾ, ಅದು ಸರ್ಕಾರ ಕಟ್ಟಬೇಕು. ಅದು ಸೊ ಯಾರು ಕಟ್ಟಬೇಕು, ಅವ್ರನ್ನ ಪ್ರಾಪರಾಗಿ ಅವರ ನೇಮನ ಈ ಖಾತಾದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ನೀವು ವೆರಿಫೈ ಮಾಡಬೇಕಾಗುತ್ತೆ. ಇಷ್ಟು ನೀವು ಸರ್ಟಿಫಿಕೇಟ್ನ ನೀವು ವೆರಿಫೈ ಮಾಡಿದ್ದೆ ಆದರೆ ಅವು ಎಲ್ಲವೂ ಕಾನೂನು ಪ್ರಕಾರ ಕರೆಕ್ಟ್ ಆಗಿದ್ದರೆ ನೀವು ಆ ಜಮೀನನ್ನು ಖರೀದಿ ಮಾಡಬಹುದು. ಆ್ಯಂಡ್ ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ಬೇಕಂದ್ರೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಅಡಿಯಲ್ಲಿ ಸೆಕ್ಷನ್ 95 ಹೇಳುತ್ತೆ, ನೀವೇನಾದರೂ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದರೆ, ಕೃಷಿಯೇತರ ಚಟುವಟಿಕೆಗೆ ಅಂದರೆ ಅದರ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ಗೆ ಏನಾದರೂ ನೀವು ಕೃಷಿ ಭೂಮಿನ ಖರೀದಿ ಮಾಡ್ತಾ ಇದ್ದರೆ, ನೀವೊಂದು ಪರ್ಟಿಕ್ಯುಲರ್ ಆಗಿ ಒಂದು ಎಕ್ಸ್ಟ್ರಾ ಸರ್ಟಿಫಿಕೇಟ್ನ ಪಡ್ಕೊಳ್ಬೇಕಾಗುತ್ತೆ. ಅದು ಏನಂದರೆ ಭೂ ಪರಿವರ್ತನಾ ಪತ್ರ ಅಂತ, ಲ್ಯಾಂಡ್ ಕನ್ವರ್ಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಅದು ಒಂದು. ಮತ್ತು ನೀವು ಕೃಷಿ ಭೂಮಿಯನ್ನು ಮನೆ ಕಟ್ಟಲು ಏನಾದರೂ ಖರೀದಿ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ನೀವು ಎಕ್ಸ್ಟ್ರಾ ಒಂದು ಸರ್ಟಿಫಿಕೇಟ್ನ ಒಂದು DC ಅವ್ರ ಜಿಲ್ಲಾಧಿಕಾರಿ ಕಚೇರಿಗಳ ಮೂಲಕ ಒಂದು ಪಡೆದುಕೊಳ್ಳಬೇಕಾಗುತ್ತದೆ. ಈ ವಿಡಿಯೋ ಇಷ್ಟ ಇದ್ದರೆ ಈ ಚಾನಲ್ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ಮತ್ತಷ್ಟು ಇನ್ಫಾರ್ಮೇಷನ್ ಒಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹಸ್ತ ಲಭಿಸ್ತಾ.